ಭಿಕ್ಕು ಸಂಘಕ್ಕೆ ನಮನಗಳನ್ನು ಸಲ್ಲಿಸುತ್ತಾ ಇಲ್ಲಿ ಕುಳಿತಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ಎಲ್ಲರಿಗೂ ಬುದ್ಧ ಧಮ್ಮ ಸಂಘದ ಶುಭ ಹಾರೈಕೆಗಳು. ಮಾಧ್ಯಮ ಮಿತ್ರರೇ ಹಾಗೂ ಸಹೋದರರೇ, ಈಗಾಗಲೇ ಪೂಜ್ಯ ಬಂತೇಜಿಯವರು ವಿಷಯಗಳನ್ನ ತಿಳಿಸಿದ್ದಾರೆ. 1949ರಲ್ಲಿ ಮಾಡಿದಂತಹ ಮಹಾಬೋಧಿ ಆಕ್ಟ್ ಅಂತೇಳಿ ಏನು ಮಾಡಿದ್ರು, ಅದು ಬುದ್ಧಗಯದ ಮಹಾಬೋಧಿ ಬುದ್ಧ ವಿಹಾರಕ್ಕೆ ಸಂಬಂಧಪಟ್ಟಾಗೆ ಒಂದು ನಿಯಮವನ್ನ ಕಾಯ್ದೆಯನ್ನ ಮಾಡಿದ್ರು. ಅಲ್ಲಿ ಬೌದ್ಧರಿಗೆ ಹೆಚ್ಚು ಅವಕಾಶವಿಲ್ಲ ಅನ್ನುವಂಥದ್ದು ನಮ್ಮ ಮನವಿ. ರಾಜ್ಯ ಸರ್ಕಾರ ಮತ್ತು ಅಲ್ಲಿ ಪ್ರಾರಂಭ ಮಾಡಿದಂತ ಕಾಯ್ದೆಯನ್ನ ರದ್ದು ಮಾಡಿ ಹೊಸದಾದ ಕಾಯ್ದೆಯನ್ನು ಮಾಡಿ ಬುದ್ಧಗಯವನ್ನು ಸಂಪೂರ್ಣವಾಗಿ ಬೌದ್ಧರಿಗೆ ವಹಿಸಿಕೊಡಿ ಅಂತೇಳಿ ನಾವೊಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ಇದು ಸಂಬಂಧಪಟ್ಟಾಗೆ ನಾಳೆ ಮೈಸೂರಿನಲ್ಲಿ ಒಂದು ಬಹುದೊಡ್ಡ ಕಾರ್ಯಕ್ರಮ ನಡೀತಾ ಇದೆ. ಹಾಗೆ 6ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಬಹುದೊಡ್ಡ ಆಂದೋಲನವನ್ನ ಮಾಡ್ತಾ ಇದ್ದೀವಿ. ಸುಮಾರು 5,000ಕ್ಕಿಂತ ಹೆಚ್ಚು ಜನರು ಬರುವ ಸಾಧ್ಯತೆ ಇದೆ. ಇದಕ್ಕೆ ನೀವು ಸಹಕಾರ ಕೊಡಬೇಕು ಅಂತ ಹೇಳ್ತಾ, ಹಾಗೆ ಪೂಜ್ಯ ಬಂತೇಜಿಯವರು ಮತ್ತು ಭಿಕ್ಕು ಸಂಘದ ಅಧ್ಯಕ್ಷತೆಯಲ್ಲಿ ಸಾನ್ನಿಧ್ಯದಲ್ಲಿ ಫೆಬ್ರವರಿ 12, 13, 14 3 ದಿನಗಳ ಕಾಲ ಡೆಲ್ಲಿಯ ರಾಮಲೀಲಾ ಮೈದಾನದಲ್ಲಿ ಬಹುದೊಡ್ಡ ಆಂದೋಲನ ಹೋರಾಟವನ್ನ ಪ್ರಾರಂಭ ಮಾಡ್ತಿದ್ದೇವೆ. ಆ ದಿನಗಳಲ್ಲಿ ನಮ್ಮಲ್ಲಿ ಸಾಕಷ್ಟು ಜನ ಉಪವಾಸ ಸತ್ಯಾಗ್ರಹವನ್ನ ಮಾಡಿ ಪ್ರಧಾನಮಂತ್ರಿಗಳು, ರಾಷ್ಟ್ರಾಧ್ಯಕ್ಷೆ ಮತ್ತು ಅಲ್ಲಿಯ ಮುಖ್ಯಮಂತ್ರಿಗಳನ್ನ ನಾವು ಭೇಟಿ ಮಾಡಿ ಮನವಿಯನ್ನು ಕೊಟ್ಟು ಬುದ್ಧಗಯವನ್ನ ಸಂಪೂರ್ಣವಾಗಿ ಬೌದ್ಧರಿಗೆ ವಹಿಸಿ ಅಂತೇಳಿ ಮನವಿ ಮಾಡಿಕೊಳ್ಳುವಂತ ಬಹುದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಇದು 1891ರಿಂದ ಆಗಲೇ ಬಂತೇಜಿಯವರು ಹೇಳಿದಾಗೆ ಅನಗಾರಿಕ ಧಮ್ಮಪಾಲ ಅಂತೇಳಿ ಶ್ರೀಲಂಕಾದಿಂದ ಬಂದು ಪ್ರಾರಂಭ ಮಾಡಿದಂತ ಒಂದು ಆಂದೋಲನ ಮತ್ತು ಹೋರಾಟ. ಶತಮಾನವೇ ಕಳೆದಿದೆ, ಆದ್ರೂ ಇಲ್ಲಿ ಬೌದ್ಧರಿಗೆ ಬುದ್ಧಗಯವನ್ನ ಬಿಟ್ಕೊಟ್ಟಿಲ್ಲ, ವಹಿಸಿಕೊಟ್ಟಿಲ್ಲ. ಅವರವರ ಧರ್ಮದ ಅವರವರ ಗುರುಗಳಿಗೆ ಅವರ ಪುಣ್ಯಕ್ಷೇತ್ರಗಳನ್ನ, ಧರ್ಮಕ್ಷೇತ್ರಗಳನ್ನ ವಹಿಸುವುದು ಸೂಕ್ತವಾಗುವುದು. ಹಾಗಾಗಿ ಧಮ್ಮ ಬಂಧುಗಳೇ, ಮಿತ್ರರೇ, ಈ ಒಂದು ಹೋರಾಟಕ್ಕೆ, ಆಂದೋಲನಕ್ಕೆ ಮನವಿಯನ್ನು ಕೊಡುವ ವಿಷಯಕ್ಕೆ ನಿಮ್ಮೆಲ್ಲರ ಸಹಕಾರವಿರಲಿ. ಮತ್ತು ಬುದ್ಧಗಯದ ಸಮಸ್ಯೆ ಗಯಾ ಜಿಲ್ಲೆಯ ಸಮಸ್ಯೆ ಮಾತ್ರವಲ್ಲ, ಬಿಹಾರ ರಾಜ್ಯದ ಸಮಸ್ಯೆ ಮಾತ್ರವಲ್ಲ, ಈ ದೇಶದ ಸಮಸ್ಯೆ ಮಾತ್ರವಲ್ಲ, ಜಗತ್ತಿನಲ್ಲಿರುವ ಎಲ್ಲ ಬೌದ್ಧರಿಗೂ ಕಾಡ್ತಾ ಇರುವಂತ ಸಮಸ್ಯೆ. ಬುದ್ಧರಿಗೆ ಜ್ಞಾನೋದಯವಾಗಿರುವಂತ ಆ ಮಹಾಬೋಧಿ ಮರದ ಕೆಳಗಡೆ ಏನು ಬುದ್ಧಗಯ ಅಂತೇಳಿ ನಾವು ಭೇಟಿ ಕೊಡ್ತಾ ಇದೀವಿ, ಅದನ್ನ ಸಂಪೂರ್ಣವಾಗಿ ಬೌದ್ಧರಿಗೆ ವಹಿಸ್ಕೊಡ್ಬೇಕು ಅಂತೇಳಿ ನಮ್ಮ ಮನವಿ. ಈ ಮನವಿ ನಂತರ ಬಹುಶಃ ಅದು ಒತ್ತಾಯ ಆಗ್ಬಹುದು, ಒತ್ತಡ ಆಗ್ಬಹುದು, ನಂತರ ಹೋರಾಟಕ್ಕೆ ಕೂಡ ತಿರುಗುವ ಸಾಧ್ಯತೆ ಇದೆ. ಸುಮಾರು 2 ಲಕ್ಷ ಜನ ದೆಹಲಿಯಲ್ಲಿ ಸೇರಿ ಬಹುದೊಡ್ಡ ಆಂದೋಲನವನ್ನು ಮಾಡ್ತಾ ಇದ್ವಿ. ನೀವೆಲ್ಲರೂ ಮಾಧ್ಯಮ ಮಿತ್ರರು, ನಮ್ಮೆಲ್ಲರಿಗಿಂತಲೂ ನಿಮ್ಗೆ ಜ್ಞಾನ ಹೆಚ್ಚಿರುತ್ತೆ, ಆಗು ಹೋಗುಗಳು, ಸಮಾಜದಲ್ಲಿ ಏನ್ ನಡೆಯುತ್ತೆ ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಬುದ್ಧಗಯವನ್ನ ಬೌದ್ಧರಿಗೆ ನೀವು ಬಿಟ್ಕೊಡಿ ಅಂತೇಳಿ ನೀವು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ರೆ ನಿಮ್ಮಿಂದ ನಮ್ಗೆ ನ್ಯಾಯ ದೊರಕ್ತದೆ ಅಂತೇಳಿ ನಾವು ಭಾವಿಸ್ಕೊಡ್ತೀವಿ. ನೀವೆಲ್ಲರೂ ಇದಕ್ಕೆ ಕೈ ಜೋಡಿಸ್ತೀರಿ, ನಮ್ಗೆ ನೀವೆಲ್ಲರೂ ಸಹಕಾರ ನೀಡ್ತೀರಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಬುದ್ಧ ಧಮ್ಮ ಸಂಘದ ಶುಭ ಹಾರೈಕೆಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಸಾಧು ಸಾಧು ಸಾಧು. ಇವತ್ತು ಬೆಂಗಳೂರು ಒಂದು ಪ್ರೆಸ್ ಕ್ಲಬ್ ಅಲ್ಲಿ ಕರ್ನಾಟಕ ಭಿಕ್ಕು ಸಂಘ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಭಿಕ್ಕು ಸಂಘ, ಬುದ್ಧಗಯ ಮಹಾಬೋಧಿ ಮಹಾವೀರ ಮುಕ್ತಿ ಆಂದೋಲನ ಸಮಿತಿ ವತಿಯಿಂದ ಫೆಬ್ರವರಿ 12ನೇ ತಾರೀಕಿಗೆ ದಿಲ್ಲಿ ಚಲತಕ್ಕಂಥ ಒಂದು ಮಹಾಬೋಧಿ ಮುಕ್ತಿ ಆಂದೋಲನಕ್ಕಾಗಿ ಇರತಕ್ಕಂಥ ರಾಷ್ಟ್ರಾದ್ಯಂತ ಕಾರ್ಯಕ್ರಮದ ಅಂಗವಾಗಿ ಕರ್ನಾಟಕ ರಾಜ್ಯದಿಂದ ಎಲ್ಲ ಜಿಲ್ಲೆಗಳಿಂದ ಬೆಂಗಳೂರು ಚಲೋ ಮತ್ತು ಅದಕ್ಕೆ ಸಂಬಂಧಪಡ್ತಕ್ಕಂಥ ಒಂದು ನಮ್ಮ ಮನವಿಗಳನ್ನ ಮಾಧ್ಯಮ ಸ್ನೇಹಿತರ ಮುಖಾಂತರ ನಾವು ಹೊರಡಿಸ್ಬೇಕಂತೇಳಿ ಇವತ್ತು ಪ್ರೆಸ್ ಕ್ಲಬ್ ಅಲ್ಲಿ ಆಸೀನರಾಗಿದ್ದೀವಿ. ಮೊದಲಿಗೆ ನಮ್ಮ ಸಂಸ್ಕಾರದಂತೆ ಪೂಜ್ಯ ವಿನಯಾಚಾರ್ಯ ಬಂತೇಜಿ ಅವರು ಮೊದಲಿಗೆ ಡೆಲ್ಲಿಯಿಂದ ಬಂದಿದ್ದಾರೆ ಒಂದು ಪ್ರೆಸ್ ಕ್ಲಬ್ಗೆ. ಅವರಿಗೆ ಆತ್ಮೀಯವಾಗಿ ಧಮ್ಮ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ ಕರ್ನಾಟಕ ರಾಜ್ಯದ ಹಿರಿಯ ಪೂಜ್ಯ ಬೋಧಿದತ್ತ ಬಂತೇಜಿ ತೇರ ಅವರು ಕೂಡ ಇಲ್ಲಿದ್ದಾರೆ. ಅವರಿಗೂ ಕೂಡ ನಾನು ಆತ್ಮೀಯವಾಗಿ ಧಮ್ಮ ಸ್ವಾಗತ ಕೋರುತ್ತೇನೆ. ಹಾಗೆ ಬಂತೆ ನಾಗರತ್ನ ಬಂತೇಜಿ ಅವರು ಇದ್ದಾರೆ, ಅವರಿಗೂ ಕೂಡ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಹಾಗೆ ಬೌದ್ಧ ಉಪಾಸಕರಾದಂತಹ ಮುರುಗೇಶ್ ಅವರು ಇದ್ದಾರೆ. ಹಾಗೆ
ನಮ್ಮೆಲ್ಲದಕ್ಕೆ ಬೌದ್ಧ ಧರ್ಮದ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರಿಯಾಗಿ ಬೆನ್ನೆಲುಬಾಗಿ ನಿಂತಹ ಪ್ರಕಾಶ್ ಗೋಡಬೆಲ್ ಸರ್ ಇದ್ದಾರೆ. ಅವರಿಗೂ ಕೂಡ ಆತ್ಮೀಯ ಸ್ವಾಗತ ಕೋರುತ್ತಾ, ವಿಶೇಷವಾಗಿ ಈ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ನಮ್ಮ ಮುಂದುವರಿತಕ್ಕಂಥ ಮಾಧ್ಯಮ ಪೂಜ್ಯ ಬಂದೇಜಿ ಅವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಅವರೇ ಒಂದು ಮಾತಾಡ್ತಾರೆ. ದಯವಿಟ್ಟು ತಾವೆಲ್ಲರ ಹತ್ರ ನಾನು ಮನವಿ ಮಾಡ್ಕೊಂತಿದ್ದೀನಿ, ಅವರು ಕನ್ನಡ ಭಾಷೆ ಮಾತಾಡಲ್ಲ, ಹಿಂದಿಯಲ್ಲಿ ಹೇಳ್ತಾರೆ. ಅದನ್ನು ಬೇಕಾದ್ರೆ ನಮ್ಮ ಪೂಜೆ ಅಂತ ಈ ಕಾರ್ಯಕ್ರಮದ ಪ್ರಮುಖ ರೂವಾರಿಯಾಗಿ ಇದ್ದಂತ ಪೂಜ್ಯ ವಿನಯಾಚಾರ್ಯ ಬಂದೇಜಿ ಅವರು ಹಿಂದಿಯಲ್ಲೇ ಮಾತಾಡ್ತಾರೆ. of Bangalore. आज बेंगलोर में महाबोधि महाविहार बौद्ध गया, जिसके ऊपर 1949 में 1949 में बेटी एक्ट, बुद्धिस्ट टेम्पल मैनेजमेंट एक्ट बनाया गया। उस एक्ट के प्रावधान से 4 बुद्धिस्ट, 4 हिंदू और गया जिले के मजिस्ट्रेट को उसका चेयरमैन घोषित किया गया। 76 ईयर के बाद तक आज भी हम महाबोधि महाविहार मुक्ति आंदोलन के लिए लगातार प्रोटेस्ट करते आ रहे हैं। रिसेंटली अभी ये प्रोटेस्ट 12 फरवरी 2025 में बोध गया में स्टार्ट हुआ और बुद्ध पूर्णिमा पर पूरे देश से बौद्ध उपासक ने आह्वान किया कि बौद्ध गया में संपूर्ण भारत से बौद्ध उपासक, भगवान बुद्ध में अपनी श्रद्धा विश्वास रखने वाले सभी बुद्ध के अनुयायी बुद्ध पूर्णिमा के दिवस पर बौद्ध गया में इकट्ठा होंगे। सरकार ने जबरदस्ती, प्रशासन ने बौद्ध गया पहुंचने वाले उपासकों के साथ दुर्व्यवहार किया, जिसका परिणाम ये आया कि हमारे ऊपर और 5 साथियों के ऊपर गैर कानूनी ढंग से अवैध रूप से फर्जी मुकदमे लिखकर 68 डे की जेल हमें काटनी पड़ी। उसके बाद ये आंदोलन रुकने वाला नहीं था। प्रशासन या सरकार जिस मंशा से चाल चल रही थी, प्रयास कर रही थी कि फर्जी मुकदमे लगाकर जेल भेज दिया जाए और फिर ये आंदोलन समाप्त हो जाएगा, तो ऐसा उनकी ये गलतफहमी रही। और फिर हमने संपूर्ण महाराष्ट्र में, कर्नाटक में, छत्तीसगढ़ में और देश के अलग अलग राज्यों में महाबोधि महाविहार मुक्ति आंदोलन के जन समर्थन में बौद्ध धर्म का सार, बौद्ध धर्म की आत्मिकता और बौद्ध धर्म के दर्शन के बारे में बताया गया। और आज ये पूरा मूवमेंट 12 फरवरी 2026 यानी अब इस साल जब इस आंदोलन को 1 साल हो जाएगा, तो 12 फरवरी 2026 में महाबोधि महाविहार मुक्ति आंदोलन के समर्थन में बेटी एक्ट रद्द कराने के लिए, महाबोधि महाविहार मुक्त कराने के लिए संपूर्ण भारत में ये अपील की जा रही है। उसी के लिए आज बेंगलोर, कर्नाटक